ಹಾಯ್ ಪೀಪಲ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಚೈತನ್ಯ ಹಿಯರ್. ಅಸಲಿ ಆಟಗಾರ ಇವರೇ. ಆಟಗಾರ ಫಿಲ್ಮ್ ರಿಲೀಸ್ ಆಗ್ತಿದೆ 29th. ಅವ್ರು ಏನು ಹೇಳ್ತಾರೆ ಅವ್ರ ಮೂವಿ ಬಗ್ಗೆ ಕೇಳೋಣ. ಹಲೋ ಸರ್. ಹಲೋ. ಒನ್ ಲೈನರ್ ಆಟಗಾರ ಬಗ್ಗೆ, ಒನ್ ಇಂಡಿಯಾ ಅವ್ರಿಗೆ. ಆಟಗಾರ ಒಂದು ಸಸ್ಪೆನ್ಸ್ ಡ್ರಾಮಾ, ಜೊತೆಗೆ ಇವತ್ತು ನಮ್ಮ ಸಮಾಜದಲ್ಲಿ ಏನು ನಡೀತಿದೆ ಅದಕ್ಕೆ ಹಿಡಿದ ಒಂದು ಕನ್ನಡಿ. ಓಕೆ, ಪ್ರತಿಬಿಂಬ ಅಂತ ಹೇಳ್ತಾ ಇದ್ದಾರೆ. ಸೊ ಅವಾಗಲೇ ಹೇಳಿದ್ರು ಪ್ರಮೀಳಾ ಜೋಶಿ ಅವರು, ಒಬ್ಬೊಬ್ಬರು ಒಂದೊಂದು ಮೆಸೇಜ್ ಕೊಡ್ತಾರೆ ಅಂತ. ಇದು ಯೋಗೇಶ್ ದ್ವಾರ್ಕೀಶ್ ಅವರು 49ನೇ ಚಿತ್ರ ಕೂಡ. ಅದ್ರ ಬಗ್ಗೆ ಏನಾದರೂ ಹೇಳ್ತಾರ ಕೇಳೋಣ. ಸರ್, ಹೌ ವಾಸ್ ದ ಬಾಂಡಿಂಗ್ ಬಿಟ್ವೀನ್ ದಿಸ್ ಯೋಗೇಶ್ ದ್ವಾರ್ಕೀಶ್ ಬ್ಯಾನರ್ಸ್? ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಏಕೆಂದರೆ ಯೋಗೀಶ್ ಅವ್ರಿಗೆ ಒಂದು ಸಿನಿಮಾದ ಕಮರ್ಷಿಯಾಲಿಟೀಸ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಂಥವ್ರು. ಅದ್ರ ಜೊತೆಗೆ ಕಮರ್ಷಿಯಲ್ ಅಂದ್ಬಿಟ್ಟು ಎಲ್ಲ ಥರದ ಇದನ್ನು ತುರುಕಿ ಆ ಸಿನಿಮಾ ಹಾಳು ಮಾಡೋವಂಥ ಇದಲ್ಲ. ಒಂದು ಸಿನಿಮಾಗೆ ಬೇಕಾಗಿರೋ ಟೇಸ್ಟು, ಅದ್ರ ಸೆನ್ಸಿಬಿಲಿಟೀಸ್ನ ಮೇಂಟೈನ್ ಮಾಡ್ಕೋತಾನೆ ಅದನ್ನ ಕಮರ್ಷಿಯಲ್ ಆಸ್ಪೆಕ್ಟ್ಸನ್ನ ಹೇಗೆ ಎನ್ಹ್ಯಾನ್ಸ್ ಮಾಡಿ ಜನರ ಹತ್ರ ತೊಗೊಂಡೋಗ್ಬೇಕು ಅನ್ನೋದನ್ನ ಯೋಗೀಶ್ ಅವ್ರು ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಆಮೇಲೆ ಹಿ ಈಸ್ ಅ ಟೀಮ್ ಪ್ಲೇಯರ್. ಸೊ ಡೈರೆಕ್ಟ್ರ್ ಹತ್ರ ಕೆಲಸ ತೊಗೊಳ್ತಾರೆ, ಒಳ್ಳೆ ಆ್ಯಕ್ಟ್ರಸ್ ಹತ್ರ ನಮ್ಮ ಪ್ರಾಜೆಕ್ಟ್ಗೆ ಬರೋ ಥರ ಮಾಡ್ತಾರೆ, ಟೆಕ್ನಿಷಿಯನ್ಸ್ಗೆ ತುಂಬ ಚೆನ್ನಾಗಿ ಹುರಿದುಂಬಿಸಿ ಅವ್ರ ಹತ್ರ ಒಳ್ಳೆ ಕೆಲಸ ಮಾಡೋ ಥರ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಯೋಗೀಶ್ ಅವರು ಒಂದು ರೀತಿ ಇಡೀ ಪ್ರಾಜೆಕ್ಟ್ನ ಉಸ್ತುವಾರಿ ವಹಿಸಿ ಅದನ್ನ ಟಾಪಿಂದ ಬಾಟಮ್ವರೆಗೂ ಶೇಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಐ ಥಿಂಕ್ ಹಿ ಹಸ್ ಡನ್ ಅ ಬ್ರಿಲಿಯಂಟ್ ಜಾಬ್ ಆ್ಯಸ್ ಅ ಪ್ರೊಡ್ಯೂಸರ್. ಯೋಗೀಶ್ ಅವರು ಇದ್ದಿದ್ದರಿಂದನೇ ಈ ಪ್ರಾಜೆಕ್ಟ್ ಇಷ್ಟು ಆ್ಯಂಬಿಷಸ್ ಆಗೋಕ್ಕೆ ಸಾಧ್ಯ ಆಯಿತು. ಯೂಶಲಿ ಪ್ರೊಡ್ಯೂಸರ್ಗಳು ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು, ಸರ್ ಇನ್ನೊಂದು ಸ್ವಲ್ಪ ಇದಕ್ಕೆ ನೀವು ಖರ್ಚು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೊಂದು ಸ್ವಲ್ಪ ಖರ್ಚು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಯೋಗೀಶ್ ಅವ್ರ ಹತ್ರ ಉಲ್ಟಾ ಕೇಸು. ಅವರು ಖರ್ಚು ಮಾಡ್ತಾನೆ ಇರ್ತಾರೆ, ನಾನು ಇದನ್ನ ಹೆಲಿಕಾಪ್ಟ್ರಲ್ಲಿ ಮಾಡೋಣ, ಇದನ್ನ ಯಾಟಲ್ಲಿ ಮಾಡೋಣ ಅಂತ ಅವ್ರ ಐಡಿಯಾಗಳು. ಸರ್ ತುಂಬ ಜಾಸ್ತಿ ಖರ್ಚಾಯಿತು ಅಂತ ಕಾಣಿಸುತ್ತೆ, ಒಂದು ಸ್ವಲ್ಪ ಕಮ್ಮಿ ಮಾಡಿ ಅಂತ ನಾವೇ ಹೇಳಬೇಕು ಅವ್ರಿಗೆ. ಅವರು ಈಸ್ ವೆರಿ ಫಿಲಮ್ ರಿಚ್ ಆಗಿ ಕಾಣಿಸ್ಬೇಕು ಅಂದರೆ ಅದೇನು ಮಾಡಬೇಕು ಎಲ್ಲದನ್ನೂ ಮಾಡಬೇಕು ಅನ್ನೋ ಥರ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ವೆರಿ ಗುಡ್ ಪ್ರೊಡ್ಯೂಸರ್. ಆಮೇಲೆ ಈ ಬಿಸ್ನೆಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅಂತ, ಈ ಬಿಸ್ನೆಸ್ಸು ಮತ್ತು ಕ್ರಿಯೇಟಿವಿಟಿ ಎರಡನ್ನೂ ಅರ್ಥ ಮಾಡ್ಕೊಂಡ್ರು ಅಂತ ಪ್ರೊಡ್ಯೂಸರ್. ಎಲ್ಲರೂ ಅಂದರೆ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರೋ ಮೂವಿ ಇದು. ಎಲ್ಲರ ಬಗ್ಗೆ ಒಂದು ಚೂರು ಹೇಳೋಕ್ಕಾಗತ್ತಾ? ಇದರಲ್ಲಿ 10 ಜನ ಮುಖ್ಯ ಪಾತ್ರಗಳಿದ್ದಾರೆ, 5 ಜನ ಪೋಷಕ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಇದ್ದಾರೆ, ಅದಲ್ಲದೆ 16 ಜನ ಬೇರೆ ಬೇರೆ ಪಾತ್ರಗಳಲ್ಲಿದ್ದಾರೆ. ಮುಖ್ಯ ಪಾತ್ರಗಳಲ್ಲಿರೋದು ಚಿರಂಜೀವಿ ಸರ್ಜಾ ಈ ಚಿತ್ರದಲ್ಲಿ ಒಂದು ನೆಗೆಟಿವ್ ಶೇಡ್ ಇರೋವಂಥ ಪಾತ್ರ. ಬಟ್ ಈಸ್ ಅ ಹೀರೋ, ಈಸ್ ಅ ಡ್ರಗ್ ಡೀಲರ್. ಭಾಳ ಒಂಥರ ಎನಿಗ್ಮ್ಯಾಟಿಕ್ ಆಗಿರೋಂಥ ಪಾತ್ರ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವರು. ಇಷ್ಟು ವರ್ಷ ನಾವು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಬೇರೆ ಬೇರೆ ಆ್ಯಕ್ಷನ್ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಬಟ್ ಈ ಸಿನಿಮಾದಲ್ಲಿ ಎಲ್ಲದಕ್ಕೂ ವಿಭಿನ್ನವಾಗಿ ಕಾಣಿಸ್ತಾರೆ. ಆಮೇಲೆ ಒಬ್ಬ ನಟನಾಗಿ ಚಿರಂಜೀವಿ ಸರ್ಜಾ ಒಂದು ಬೇರೆ ಸ್ತರವನ್ನು ಮುಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆಗೆ ಮೇಘ್ನಾರಾಜ್ ಆಗಲೇ ಮಲಯಾಳಮ್ಮು, ತಮಿಳು ಎಲ್ಲ ರೆಕಗ್ನೈಸ್ ಆಗಿದ್ದಾರೆ. ಆಮೇಲೆ ತುಂಬ ಒಳ್ಳೆ ಪಾತ್ರಗಳನ್ನು ಮಾಡುವಂಥ ಆರ್ಟಿಸ್ಟು. ಎಲ್ಲ ರೋಲ್ನು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡ್ತಾರೆ. ಈ ಚಿತ್ರದಲ್ಲಿ ಅವರೊಂದು ಮಾಡೆಲ್ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಪಾರುಲ್ ಯಾದವ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಈ ಸಿನಿಮಾದಲ್ಲಿ ಒಂದು ಫಿಲ್ಮ್ ಸ್ಟಾರ್ ಪಾತ್ರವನ್ನು ಮಾಡ್ತಿದ್ದಾರೆ. ಅವ್ರಿಗೆ ಭಾಷೆ ಬರಲ್ಲ, ಬಟ್ ಭಾಷೆ ಗೊತ್ತಿಲ್ಲದಿದ್ರು ಪ್ರತಿ ಸತಿ ಒಂದು ಸೀನ್ಗಿಂತ ಮುಂಚೆ ಅದನ್ನ ಕಲಿತು ಆ ಲೈನ್ಸ್ನ ಅದಕ್ಕೆ ಹೇಗೆ ಹೇಳಬೇಕು, ಅದು ಯಾವ ಥರ ಗ್ರಾಫ್ ಮೇಂಟೈನ್ ಮಾಡಬೇಕು ತನ್ನ ರೋಲ್, ಅದನ್ನೆಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಅನು ಪ್ರಭಾಕರ್ ಅವ್ರ ಬಗ್ಗೆ ಮಾತಾಡಲೇಬೇಕಾಗಿಲ್ಲ. ಅನು ಪ್ರಭಾಕರ್ ಅವರು ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟ್ರೆಸಸ್ ವಿ ಹ್ಯಾವ್. ಆ್ಯಂಡ್ ಇವರೆಲ್ಲರಿಗಿಂತ ಭಾಳ ಎಕ್ಸ್ಪೀರಿಯನ್ಸ್ ಇರೋಂಥ ಆರ್ಟಿಸ್ಟು. ನನ್ನ ತುಂಬ ಫೇವ್ರೆಟ್ ಆ್ಯಕ್ಟ್ರು ಅನು ಪ್ರಭಾಕರ್. ಅವ್ರು ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ನನ್ನ ಗುರುಗಳಾದ ಪ್ರಕಾಶ್ ಬೆಲ್ವಾಡಿ ಅವರು ನನಗೆ ಥಿಯೇಟ್ರ್ ಕಲಿಸಿದವರು. ಅವರು ಈ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರದಲ್ಲಿದ್ದಾರೆ. ಒಂದು ರೀತಿ ಅವರು ನನ್ನ ಕೆಲಸನ ತುಂಬ ಸುಲಭ ಮಾಡಿಕೊಟ್ರು. ಯಾಕೆಂದರೆ ಅವರು ಶಾರ್ಟ್ಗಿಂತ ಮುಂಚೆ ನನ್ನ ಆ್ಯಕ್ಟರ್ ಜೊತೆ ಕೆಲವು ಒಂಥರ ಈ ಸೀನ್ ಹೇಗೆ ಮಾಡ್ಬೋದು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿ ಅವ್ರನ್ನ ಮೆಂಟಲಿ ಪ್ರಿಪೇರ್ ಮಾಡ್ತಾಯಿದ್ರು. ಆಮೇಲೆ ಅವರೆಲ್ಲ ಶೂಟಿಂಗ್ ಬರ್ತಾಯಿದ್ರು. ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಜೊತೆಗೆ ಪ್ರಕಾಶ್ ಜೊತೆಗೆ ಬಾಲಾಜಿ ಮನೋಹರ್ ಕೂಡ ಅದೇ ಕೆಲಸ ಮಾಡಿದ್ರು. ಆತನು ಕೂಡ ನಂತರನೇ ರಂಗಭೂಮಿ ಮತ್ತು ಸಿನಿಮಾ ಕಲ್ತಂಥವ್ರು, ಸಿನಿಮಾ ಸ್ಟೂಡೆಂಟು. ಸೊ ಪ್ರಕಾಶ್ ಮತ್ತು ಬಾಲಾಜಿ ಒಂದು ರೀತಿ ಇಡೀ ಟೀಮ್ನ ಜೊತೆಗೆ ಇಟ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡಿದ್ರು. ಅಚ್ಯುತ ಆ ದಿನಗಳು ಮೊದಲನೇ ಬಾರಿಗೆ ಸಿನಿಮಾಗೆ ಇಂಟ್ರೊಡ್ಯೂಸ್ ಆಗಿದ್ದರು.
ಈ ಸಿನಿಮಾದಲ್ಲಿ ಮತ್ತೆ ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ. ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ಸ್. ಓಕೆ. ಸಾಧು ಕೋಕಿಲ ಅದ್ಭುತವಾದ ಹಾಸ್ಯ ಕಲಾವಿದ. ಈ ಚಿತ್ರದಲ್ಲೂ ಒಂದು ಕಾಮಿಡಿ ರೋಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಆರೋಹಿತ ಗೌಡ ಮತ್ತು ಪಾವನ ಇಬ್ಬರು ಯಂಗ್ ಆ್ಯಕ್ಟರ್ಸ್. ಪಾವನ ಆಗಲಿ ಜಟ್ಟ ಮತ್ತು ಜಾಕ್ಸನ್ ಸಿನಿಮಾದಲ್ಲಿ ಪರಿಚಯ ಆಗಿದೆ. ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ತುಂಬ ಶ್ರದ್ಧೆ, ತುಂಬ ಒಂಥರ ಸಿನ್ಸಿಯರಿಟಿಯಿಂದ ಕೆಲಸ ಮಾಡಿದ ಆ್ಯಕ್ಟರ್ಸು. ಆರೋಹಿತ ಗೌಡ ಅಭಿನಯ ತರಂಗದಿಂದ ರಂಗಭೂಮಿ ಮತ್ತು ಇದರಲ್ಲಿ ತರಬೇತಿ ತೊಗೊಂಡು ಬಂದಂಥವ್ರು. ಭಾಳ ಇನ್ಸ್ಟಿಂಕ್ಟಿವ್ ಆ್ಯಕ್ಟರ್ಸ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋದು. ಇವರಿಬ್ಬರು ಪಾವನ ಮತ್ತು ಆರೋಹಿತ ಮುಂದೆ ತುಂಬ ದೊಡ್ಡ ಆ್ಯಕ್ಟರ್ಸ್ಗಳಾಗ್ತಾರೆ ಅಂತ ನಾನು ನಂಬಿದ್ದೀನಿ. ಜೊತೆಗೆ ದ್ವಾರ್ಕೀಶ್ ಸರು ಒಂದು ತುಂಬ ಕ್ರೂಷಿಯಲ್ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ರವಿಶಂಕರ್ ಸರ್ ಇದ್ದಾರೆ. ರೋಹಿತ್ ಪದಕಿ ಮತ್ತು RJ ನೇತ್ರ ಓಕೆ. ಅವರಿಬ್ಬರು ಈ ಸಿನಿಮಾದ ಮೂಲಕ ಪರಿಚಯ ಆಗ್ತಿದ್ದಾರೆ. ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅನಂತ್ ನಾಗ್ ಸರ್ ತುಂಬ ವಿಶೇಷವಾದ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಅವ್ರ ಪಾತ್ರ ಏನು ಅಂತ ನನಗೇನೂ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಅದನ್ನು ನೀವು ದೊಡ್ಡ ತೆರೆ ಮೇಲೆ ಮಾತ್ರ ನೋಡಿ ಸೊ ಅನಂತ್ ನಾಗ್ ಸರ್ ನೋಡ್ಬೇಕಂದ್ರೆ ಆಟಗಾರ ನೋಡಲೇಬೇಕು. ಸರ್ ಆಟಗಾರ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ? ಈಗ ಸುಮಾರು 175 ಥಿಯೇಟ್ರ್ ಇವತ್ತಿನ ತನಕ ನಮ್ಗೆ ಗೊತ್ತಾಗಿದೆ. ಇನ್ನೂ ರಿಲೀಸಿಗೆ 2 ದಿವಸ ಇದೆ. ಸೊ ಸುಮಾರು 200 ಥಿಯೇಟ್ರ್ಗಳಲ್ಲಿ ನಾವು ಈ ಆಟಗಾರ ಸಿನಿಮಾನ ರಿಲೀಸ್ ಮಾಡ್ತೀವಿ. ಜೊತೆಗೆ ವಿಶೇಷ ಏನಂದರೆ ನಾವು ಈ ಸಿನಿಮಾನ USA, UK, ಟೊರೊಂಟೊ, ಕೆನಡಾ ಈ 3 ದೇಶಗಳಲ್ಲಿ ಕೂಡ ನಾವು ಈ ಸಿನಿಮಾ ರಿಲೀಸ್ ಮಾಡ್ತೀವಿ. ಡೆಫಿನೆಟ್ಲಿ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್. ಸರ್, ಒನ್ ಇಂಡಿಯಾ ವ್ಯೂವರ್ಸ್ಗೆ, ರೀಡರ್ಸ್ಗೆ ಆಟಗಾರ ಒನ್ ಲೈನಲ್ಲಿ ಹೇಳೋಕ್ಕಾಗತ್ತಾ? ಆಟಗಾರ ನಮ್ಮ ಕನ್ನಡ ವ್ಯೂವರ್ಸ್ ಏನಿದ್ದಾರೆ ಅವರು ಇಂಟೆಲಿಜೆಂಟ್ ಆಗಿರೋ ಸಿನಿಮಾನ ಇಷ್ಟಪಡ್ತಾರೆ. ಉತ್ತಮವಾದ ಪ್ರಯತ್ನ, ಸೆನ್ಸಿಟಿವ್ ಆಗಿ ಸೆನ್ಸಿಬಲ್ ಆಗಿ ಮಾಡಿರೋಂಥ ಸಿನಿಮಾನ ಯಾವತ್ತೂ ಇಷ್ಟಪಡ್ತಾರೆ. ಆ ಥರದ್ದು ಸಿನಿಮಾ ಆಟಗಾರ. ಅದನ್ನು ನಮ್ಮ ಜನ ಇಷ್ಟಪಡ್ತಾರೆ, ನಮಗೆ ಪ್ರೋತ್ಸಾಹ ನೀಡ್ತಾರೆ, ನಮಗೆ ಆಶೀರ್ವಾದ ಮಾಡ್ತಾರೆ. ದಯವಿಟ್ಟು ಬನ್ನಿ, ನಮ್ಮ ಈ ಆಟಗಾರ ಸಿನಿಮಾನ ನೋಡಿ. 28ನೇ ಆಗಸ್ಟ್ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ಟಾಕಿಂಗ್ ಟು ಒನ್ ಇಂಡಿಯಾ. ಬೆಸ್ಟ್ ವಿಶಸ್ ಟು ಆಟಗಾರ.